ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದ 22 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನೋದು ಫೈನಲ್ ಆಗಿದೆ. ದೆಹಲಿಯಲ್ಲಿ ನಿನ್ನೆ ನಡೆದಂಥ ಬಿಜೆಪಿ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ, ರಾಜ್ಯದ 22 ಅಭ್ಯರ್ಥಿಗಳು ಫೈನಲ್ ಅನ್ನುವ ಮಾಹಿತಿ ಈಗ ಲಭ್ಯವಾಗಿದೆ. ಜೆ.ಪಿ. ನಡ್ಡಾ ಅವರು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆ, ಮೊದಲ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಇದೀಗ ಎರಡನೇ ಪಟ್ಟಿ ಬಿಡುಗಡೆ ಬಗ್ಗೆ ಮೀಟಿಂಗ್ ಆಗಿದ್ದು 150ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಘೋಷಣೆ ಆಗುವ ಸಾಧ್ಯತೆ ಇದೆ. ಇದರಲ್ಲಿ ಕರ್ನಾಟಕದ 20 ರಿಂದ 22 ಅಭ್ಯರ್ಥಿಗಳು ಇವತ್ತು ಅಥವಾ ನಾಳೆ ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ ಕಂಡು ಬರ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಹಾಗೂ ನನ್ನ ಸಹೋದರಿ ರಂಜಿತ್ ದೆಹಲಿಯಲ್ಲಿ ಈ ಮೀಟಿಂಗ್ನ ವಿಚಾರವಾಗಿ ರಾಜ್ಯದಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಫಾಲೋ ಅಪ್ ಮಾಡಿ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು. ಈಗ ರಂಜಿತ್ ನನ್ನ ಸಹೋದರಿ ದೆಹಲಿಯಲ್ಲೇ ಇದ್ದು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಕ್ಷಣದ ಅಪ್ಡೇಟ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗಲೂ ಕೂಡ ದೆಹಲಿಯಿಂದನೇ ನಿಮಗೆ ನ್ಯೂಸ್ ಅನ್ನು ಕೂಡ ಕೊಡ್ತಾರೆ. ನಿನ್ನೆ ಮೀಟಿಂಗಲ್ಲಿ ಏನಾಯಿತು, ಎಷ್ಟು ಕ್ಷೇತ್ರಗಳ ಫೈನಲ್ ಆಗಿದೆ, ಬಿಜೆಪಿಯ ಮುಂದಿನ ನಡೆ ಯಾವಾಗ, ಅಂದರೆ ಮುಂದಿನ ನಡೆ ಏನು, ಯಾವಾಗ ಟಿಕೆಟ್ ಘೋಷಣೆ ಆಗುತ್ತೆ, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. 18ನೇ ಲೋಕಸಭಾ ಚುನಾವಣೆಯ ಬಿಜೆಪಿಯ 2ನೇ ಹಂತದ ಟಿಕೆಟ್ ಅಂತಿಮ ಕ್ಷಣದ ಲೆಕ್ಕಾಚಾರ ನಿನ್ನೆ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಮೀಟಿಂಗ್ ನಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಹೊರ ಬಂದಿದೆ ನಾಗೇಂದ್ರ ಬಾಬು. ಅದರಲ್ಲಿ ಬಹಳ ಪ್ರಮುಖವಾಗಿ ಸುಮಾರು 22 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದ್ದು. ಆ 22 ಲೋಕಸಭಾ ಕ್ಷೇತ್ರಗಳು ಮೊದಲ ಹಂತದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾಜ್ಯ ನಾಯಕರಿಗೆ ಹೊರಡಿಸಿದ್ದಾರೆ. ಮತ್ತೆ ರಾಜ್ಯದಿಂದ ತೆಗೆದುಕೊಂಡು ಹೋದಂತ ಪಟ್ಟಿಯನ್ನು ಕೂಡ ಅವರು ಗಮನಿಸಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನು ಗಮನಿಸಿದ್ದಾರೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ 22 ಲೋಕಸಭಾ ಕ್ಷೇತ್ರವನ್ನ ಮೊದಲ ಹಂತದಲ್ಲಿ ಟಿಕೆಟ್ ಘೋಷಣೆ ಮಾಡಬಹುದು ಇವತ್ತು ಅಥವಾ ನಾಳೆ ಅನ್ನೋದನ್ನ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಮತ್ತೆ ಕಠಿಣ ಇರುವಂತ ಸುಮಾರು 6 ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಚಾನ್ಸ್ ತೆಗೆದುಕೊಳ್ಳೋಣ ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, 10 ಜನ ಮಾಜಿ ಸಚಿವರುಗಳಿಗೆ ಈ ಬಾರಿ ಟಿಕೆಟ್ ಅನ್ನ ಸಿಕ್ಕುತ್ತೆ. ಲೈಕ್ ಸಿ.ಟಿ. ರವಿ ಆಗಿರ್ಬೋದು, ಅಥವಾ ಈ ಕಡೆ ಶ್ರೀರಾಮುಲು ಆಗಿರ್ಬೋದು, ಮತ್ತೆ ಬಸವರಾಜ ಬೊಮ್ಮಾಯಿ ಆದಿಯಾಗಿ, ತುಮಕೂರಿನಿಂದ ವಿ ಸೋಮಣ್ಣನವರ ಆದಿಯಾಗಿ ಕೆಲವು ನಾಯಕರುಗಳಿಗೆ ಟಿಕೆಟ್ ಈ ಬಾರಿ ಸಿಗುತ್ತೆ. ಕೆಲವು ಮೇಜರ್ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ನಿನ್ನೆ ಸಿಕ್ಕಿತ್ತು. ವಿಜೇಂದ್ರ ನೇರವಾಗಿ ಮೀಟಿಂಗ್ ಆದ ನಂತರ ಬಂದು ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾ ಇದ್ರು, ಎರಡು ಹಂತದಲ್ಲಿ ನಾವು ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ. ಮೊದಲ ಹಂತದಲ್ಲಿ 22 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನೋದು. ಇನ್ನೊಂದು ಬಹಳ ಕ್ಲಿಯರ್ ಆಗಿರೋದು, ಜೆಡಿಎಸ್ಗೆ ಎಷ್ಟು ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನುವ ಲೆಕ್ಕಾಚಾರ ಬಂದಾಗ ಬಹಳ ಪ್ರಮುಖವಾಗಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾರೆ, ಜೆ.ಪಿ. ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ. ಒಂದು ಕ್ಲಾರಿಟಿ ಅವ್ರಿಗೆ ಸಿಗುತ್ತೆ, 3 ಕ್ಷೇತ್ರವ ಅಥವಾ 4 ಕ್ಷೇತ್ರವ ಅನ್ನೋದರ ಕುರಿತಾಗಿ. ಅದು ಪಕ್ಕ ಆದ ನಂತರ ಬಿಜೆಪಿ ಮೊದಲೇ ಈಗ ನಿನ್ನೆ ಕೇಂದ್ರೀಯ ಚುನಾವಣಾ ಸಮಿತಿಯ ಸಭೆ ಏನಾಯ್ತು, ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿಯ ಸಭೆ, ಅದರಲ್ಲಿ ಪಕ್ಕ ಆಗಿರುವಂತೆ 22 ಲೋಕಸಭಾ ಕ್ಷೇತ್ರಗಳಿಗೆ ಆರಂಭದಲ್ಲಿ ಟಿಕೆಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ಹೊಸ ಮುಖಗಳಿಗೆ ಈ ಬಾರಿ ಆದ್ಯತೆ ಕೊಡುವಂತ ಸಾಧ್ಯತೆಗಳು ಬಹಳ ಹೆಚ್ಚಿದೆ. ಮತ್ತೆ ಮಹಿಳಾ ಅಭ್ಯರ್ಥಿಗಳನ್ನ ಈ ಬಾರಿ ಹೆಚ್ಚಾಗಿ ಪರಿಗಣಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೆ ಕರಾವಳಿ ಭಾಗದಲ್ಲಿ ಒಂದು ರೀತಿಯಲ್ಲಿ ಹೊಸತನವನ್ನ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಲೇ ಮಾಡಬಹುದು. ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆ ಇದೆ. ಒಂದಂತೂ ಕ್ಲಿಯರ್ ಆಗಿದೆ, ಅಂತಿಮ ಹಂತದ ಟಿಕೆಟ್ ಲೆಕ್ಕಾಚಾರ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಮೀಟಿಂಗ್ ನಲ್ಲಿ ರಾಜ್ಯದ ಕುರಿತಾಗಿ ಒಂದು ಚಿತ್ರಣ ಹೊರಬಿದ್ದಿದೆ. ಆದರೆ ಯಾರೂ ಕೂಡ ಇಲ್ಲಿವರೆಗೂ ಎಷ್ಟು ಯಾರ್ಯಾರಿಗೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಆದರೆ ಒಂದು ಆಶ್ಚರ್ಯಕಾರಿ ಬೆಳವಣಿಗೆ ಅಂತ ಹೇಳಿದ್ರೆ, ಇರುವಂತ ಸಿಟ್ಟಿಂಗ್ ಎಂಪಿಗಳು 12 ಜನರಿಗೆ ಈ ಬಾರಿ ಟಿಕೆಟ್ ತಪ್ಪಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆಯ ಮೇಜರ್ ಮೀಟಿಂಗ್ ನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗಡೆ ಟಿಕೆಟ್ ಅನೌನ್ಸ್ ಆಗುತ್ತೆ. ಇನ್ನು 5 ದಿನ, ಇವತ್ತಿನಿಂದ ಇನ್ನು 5 ದಿನದಲ್ಲಿ ಚುನಾವಣಾ ದಿನಾಂಕವೂ ಕೂಡ ನಿಗದಿಯಾಗುತ್ತೆ. 15ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾರೆ. ಎಲ್ಲ ಲೆಕ್ಕಾಚಾರ ಬಿಜೆಪಿ ಪಾಳೆಯದಲ್ಲಿ ದೆಹಲಿ ಹಂತದಲ್ಲಿ ಈಗ ಚರ್ಚೆಗಳು ನಡೀತಾ ಇದೆ ನಾಗೇಂದ್ರ ಬಾಬು.